ಹಾಯ್ ಎಲ್ರಿಗೂ, ಇದು ಹೋಳಿ ಹಬ್ಬದ ಮಿನಿ ವ್ಲಾಗ್. ಹೋಪ್ ಎಲ್ಲರೂ ತುಂಬ ಚೆನ್ನಾಗಿ ಹೋಳಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಮಕ್ಕಳು ಒಂದ್ಸಾರಿ ಬಣ್ಣದ ಆಟನ ಶುರು ಮಾಡಿದ್ರೆ ತಿಂಡಿ ಊಟ ಎಲ್ಲನೂ ಮರ್ತೆ ಬಿಡ್ತಾರೆ ಅಂತ ಮೊದಲು ಬಿಸಿ ಬಿಸಿಯಾಗಿ ಬಿಸಿಬೇಳೆ ಬಾತ್ನ ಮಾಡಿ ತಿನ್ನಿಸಿ ಅವ್ರನ್ನ ಆಟ ಆಡೋದಕ್ಕೆ ಹೊರಗಡೆ ಬಿಟ್ಟೆ. ಈ ಬಿಸಿಬೇಳೆ ಬಾತ್ ಪೌಡರ್ ರೆಸಿಪಿ ನಿಮಗೆ ಬೇಕು ಅಂದರೆ ಪೌಡರ್ ಅಂತ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಮನೇಲೇ ಮಾಡಿರೋಂಥ ಬಿಸಿಬೇಳೆ ಬಾತ್ ಪೌಡರಿಂದ ಮಾಡೋಂಥ ಈ ಬಾತು ಸಖತ್ತಾಗಿರುತ್ತೆ. ನಮ್ಮನೇಲಂತೂ ಎಲ್ಲರೂ ಫೇವ್ರೇಟ್ ಅಂತ ಹೇಳ್ಬೋದು. ಹೌದು, ಮಾತಾಡ್ತಾ ಮಾತಾಡ್ತಾ ನಿಮಗೆ ಹ್ಯಾಪಿ ಹೋಳಿ ಹೇಳೋದನ್ನೇ ಮರ್ತ್ಬಿಟ್ಟೆ ಅಲ್ವಾ? ಸಾರಿ. ಹ್ಯಾಪಿ ಹೋಳಿ ಎಲ್ಲರಿಗೂ. ಈ ಬಣ್ಣಗಳ ಥರಾನೇ ನಿಮ್ಮೆಲ್ಲರೂ ಬದುಕು ಕೂಡ ಕಲರ್ಫುಲ್ ಆಗಿರಲಿ. ನೀರಲ್ಲಿ ಮಕ್ಕಳು ಆಟ ಆಡ್ಕೊಂಡು ಬಂದಿದ್ರಲ್ವಾ, ಅದಕ್ಕೆ ಏನಾದರೂ ಕಟ್ಟ ಮಿಟ್ಟ ಸ್ನ್ಯಾಕ್ಸ್ ಮಾಡ್ಕೊಡೋಣ ಅನ್ಕೊಂಡೆ. ಮನೆಯಲ್ಲಿ ಹೇಗಿದ್ರು ಚಕ್ಲಿ ಇತ್ತು, ಸೊ ಅದರಿಂದ ರೀಸೆಂಟ್ ಆಗಿ ಇನ್ಸ್ಟಾನಲ್ಲಿ ತುಂಬ ವೈರಲ್ ಆಗಿದ್ದಂಥ ಕಾಸರಗೋಡು ಚಕ್ಲಿ ಮಾಡೋಣ ಅಂತ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದರಲ್ಲಿ ಒಂದು 7ರಿಂದ 8 ಡೇಟ್ಸ್ನ ಈ ರೀತಿ ಬೀಜ ತೆಗೆದು ಹಾಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಅಂದರೆ ಸ್ವಲ್ಪ ಉಪ್ಪು ಮತ್ತು ಖಾರ, ಸ್ವಲ್ಪ ನೀರು, ಅರ್ಧ ಹೋಳು ನಿಂಬೆ ಹಣ್ಣಿನ ರಸನ ಹಾಕಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇಷ್ಟೇ ನೀರು ಸಾಕಾಗಲ್ಲ, ಇಷ್ಟಿಷ್ಟನ್ನ ನಾನೊಂದು 3 ಸಲ ನೀರನ್ನು ಹಾಕಿದ್ದೀನಿ. ನೆಕ್ಸ್ಟ್ ರುಬ್ಕೊಂಡಿರೋ ಈ ಪೇಸ್ಟನ್ನು ಚಕ್ಲಿ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿಂತಾ ಇದ್ರೆ ಏನು ರುಚಿ ಅಂತೀರಾ? ಖಾರ, ಹುಳಿ, ಸ್ವೀಟು ಎಲ್ಲ ಮಿಕ್ಸ್ ಆಗಿರುತ್ತೆ ಅಲ್ವಾ? ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಾವೆಲ್ಲ ತಿಂತಾ ಇರೋದನ್ನ ನೋಡಿ ಏನದು ತಿಂತಾ ಇದ್ದೀರಾ ಅಂತ ಇವತ್ತು ನಮ್ಮ ಅತ್ತೇನೂ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ರು. ಇದನ್ನು ಮಾಡೋದಕ್ಕಿಂತ ಮುಂಚೆ ಟೇಸ್ಟ್ ಹೇಗಿರುತ್ತೋ ಏನೋ ಅಂತ ಅನ್ಕೊಳ್ತಾ ಇದ್ದೆ. ಟ್ರೈ ಮಾಡಿ, ಡೆಫಿನೆಟ್ ಆಗಿ ನಿಮಗೂ ಇಷ್ಟ ಆಗುತ್ತೆ. ಈ ಟೇಸ್ಟಿಗೆ ನನ್ನ ಕಡೆಯಿಂದ ಅಂತೂ 10 ಔಟ್ ಆಫ್ 10. ಸಿಗ್ತೀನಿ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಬಾಯ್.